ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾವು ಗಣೇಶನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲಿ ಮಾತಾಡಿರೋ ವಾಯ್ಸು ತುಂಬ ಶೇಕ್ ಆಗಿದೆ, ಸೊ ತುಂಬ ವಾಯ್ಸ್ ಬ್ರೇಕ್ ಆಗಿದೆ. ಸೊ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇವಳು ನನ್ನ ತಂಗಿ ಅಂಜಲಿ ಅಂತ. ಸೊ ಟೆಂಪಲ್ಗೆ ಹೋಗಿದ್ದು ಹೇಗಿತ್ತು ಆ ದಿನ ಅಂತ ತೋರಿಸ್ತೀನಿ. ಇವತ್ತಷ್ಟು ವೆಹಿಕಲ್ ಇಲ್ಲ. ನಿನ್ನೆ ಹಬ್ಬು ಫಿಲಮ್ ಹಾಕಿದ್ರು, ಬಟ್ ಆಕಾಶ್ ಇವತ್ತಿಲ್ಲ. ಕೊನೆಗೂ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ಕು. ಕೋರಮಂಗಲದಲ್ಲಿ ಇರೋದು ಟೆಂಪಲ್ಲು. ಸೊ ಕೋರಮಂಗಲಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ನನ್ನ ಔಟ್ಫಿಟ್ ಸ್ನಾನ ಮಾಡಿಲ್ಲ, ಅವಳು ಹಂಗೆ ಬಂದಿದ್ದಾಳೆ. ಕ್ಲೋಸಾ? ನನಗೆ 4 ಗಂಟೆಗೆ ಓಪನ್. ನಾವು ಟೆಂಪಲ್ಗೆ ಹೋದಾಗ ಟೆಂಪಲ್ ಕ್ಲೋಸ್ ಆಗಿದ್ದು, ಓಪನ್ ಆಗೋದು 5:30 ಅಂತೆ. ನಾವು ಬೇಗ ರೀಚ್ ಆಗಿಬಿಟ್ಟಿದ್ವಿ 4:30ಗೆ. ಸೊ ನೋಡಿ, ಇದೇ ಟೆಂಪಲ್ಲು ನಾವು ನೋಡಬೇಕಂತ ಇದ್ದಿದ್ದು. ಇಲ್ಲೇನೇ ಬೇಡ್ಕೊಂಡ್ರು ಒಳ್ಳೇದಾಗುತ್ತಂತೆ. ಸೊ ಅದಕ್ಕೆ ವಿಸಿಟ್ ಮಾಡಿದ್ವಿ, ಬಟ್ ಕ್ಲೋಸ್. 5:30ಗೆ ಹೋಗಬೇಕು ದೇವಸ್ಥಾನಕ್ಕೆ. ಪಾನಿಪುರಿ ಎಲ್ಲ, ನಾನೇನೋ ಫ್ರೂಟ್ಸ್ ತಿನ್ನಬೇಕು. ಫ್ರೂಟ್ಸ್ ತಿಂತಿಲ್ಲ ನಾನು ಫ್ರೂಟ್ಸ್ ತಿಂತಿರೋದಕ್ಕೆ ಕಾಮಿಡಿ ಮಾಡಿದ್ರು, ಅದಕ್ಕೆ ನಾನು ಮ್ಯೂಟ್ ಮಾಡಿದೆ. ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ನಾವಿವಾಗ ಜಗನ್ನಾಥ್ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಹೋಗೋಣ. ಇವಳಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ, ಇವಳಿನ ಚಿಕ್ಕವಳು. ಲಾಗ್ ಮಾಡ್ತಾ ಇದ್ದಾರೆ. ರೋಡ್ ತುಂಬ ವ್ಲಾಗ್ ಮಾಡ್ಕೊಂಬರೋದು ತುಂಬ ಕಷ್ಟ, ಅದರಲ್ಲೂ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದೆ. ಬನ್ನಿ ನೋಡೋಣ. ಇವಾಗ ಜಗನ್ನಾಥ್ ಟೆಂಪಲ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಬನ್ನಿ, ಹೋಗ್ತಾ ಹೇಗಿದೆ ಜಗನ್ನಾಥ್ ಟೆಂಪಲ್ ಅಂತ ತೋರಿಸ್ತೀನಿ. ಫುಲ್ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಹೆಂಗೂ ಟೆಂಪಲ್ ಹತ್ರ ಬಂದ್ವಿ. ಕ್ರಾಸಿಂಗ್ ತೊಗೊಳ್ತಾ ಇದ್ದೀವಿ. ಇನ್ನೇನು ಕ್ರಾಸಿಂಗ್ ತೊಗೊಂಡ್ರೆ ಜಗನ್ನಾಥ್ ಟೆಂಪಲ್ ಕಾಣಿಸುತ್ತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇವಾಗ ಇನ್ನೇನು ಒಳಗೆ ಹೋಗಬೇಕು ಅಷ್ಟೇ. ಬಟ್ ಇವತ್ತು ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಇರಲಿಲ್ಲ, ಟ್ರಾಫಿಕ್ ಎಲ್ಲ ಇಲ್ಲದೆ ಇರೋ ಕಾರಣ ಬೇಗ ರೀಚ್ ಆಗಿದ್ದೀವಿ. ಎಷ್ಟು ದೊಡ್ಡ ಟೆಂಪಲ್, ಬನ್ನಿ ನಾವು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಟೆಂಪಲ್. ನೋಡಿ, ಆಲ್ಮೋಸ್ಟ್ ರೀಚ್ ಆದ್ವಿ. ಇವಾಗ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ಆಗಿದ್ಮೇಲೆ ಇವಾಗ ಒಳಗೆ ಹೋಗಬೇಕು. ಅವಳಿಗೇನೋ ಕಾಲ್ ಬಂದು, ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಮುಖದ ಮೇಲೆ ಬೀಳ್ತಾ ಇತ್ತು, ಅದಕ್ಕೆ ಈ ವಿಡಿಯೋ ತೊಗೊಂಡೆ. ಬಟ್ ಅಲ್ಲೇನೋ ಮಾತಾಡಿದ್ದೀನಿ, ಗೊತ್ತಿಲ್ಲ ನನಗೆ. ಇದಾದಮೇಲೆ ರೋಡ್ ಈ ಥರ ಇತ್ತು. ಅಲ್ಲೊಂದು ಪರ್ಪಲ್ ಕಲರ್ ಫ್ಲವರ್ ಬಿಟ್ಟಿತ್ತು ಮರದಲ್ಲಿ. ಅದೊಂದು ತುಂಬ ಕ್ಯೂಟಾಗಿತ್ತು, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸು. ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇದೇ ರೋಡು. ಈ ರೋಡಿಂದ ದಾಟಿದ್ರೇ ಜಗನ್ನಾಥ ಟೆಂಪಲ್ ಸಿಗೋದು. ಅವಳು ರೀಲ್ಸಲ್ಲಿ ನೋಡಿದ್ಲಂತೆ. ರೀಲ್ಸಲ್ಲಿ ನೋಡಿಬಿಟ್ಟು ರಿಯಲಾಗಿ ನೋಡಿದ ತಕ್ಷಣ ಅವಳೇ ಫುಲ್ ಶಾಕ್ ಆಗಿಬಿಟ್ಲು. ಯಾಕಂದರೆ ಅವಳು ಆಂಜನೇಯ ಭಕ್ತಳು, ಅದಕ್ಕೆ ಅವಳು ಆಂಜನೇಯನ ತುಂಬ ಇಷ್ಟಪಡ್ತಾಳೆ. ಆಂಜನೇಯನ ಅಂದ್ಬಿಟ್ಟು ಫುಲ್ ಖುಷಿಯಾದ್ಲು. ನೆಕ್ಸ್ಟ್ ಇದೆ ನೋಡಿ ಜಗನ್ನಾಥ ಟೆಂಪಲ್. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಅದಾದಮೇಲೆ ನಾವು ಹೋಗಿ ಎಷ್ಟೊತ್ತಾದಮೇಲೆ ಎಷ್ಟೊಂದು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ದೇವಸ್ಥಾನ ಕೂಡ ಫುಲ್ ಪ್ರಶಾಂತವಾಗಿತ್ತು. ನೋಡಿ, ದೇವ್ರನ್ನ ತೋರಿಸ್ತಾ ಇದೇ ನೋಡಿ ದೇವರು, ಬಲಭದ್ರ, ಜಗನ್ನಾಥ ಆ್ಯಂಡ್ ಸುಭದ್ರ. ತುಂಬ ಪ್ರಶಾಂತವಾಗಿತ್ತು ದೇವಸ್ಥಾನ. ವಿಡಿಯೋ ತೊಗೊಳಕ್ಕೆ ಅಲೋ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ, ಆದರೂ ಅಲೋ ಮಾಡಿದರು. ಸೊ ಅದಕ್ಕೆ ಫೋಟೋ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಒಂದೊಂದು ಶಿಲೆನೂ ಎಷ್ಟು ಚೆನ್ನಾಗಿ ಕೆತ್ತಿದ್ರು, ಬಟ್ ಕೆತ್ತಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ಅಮೇಝಿಂಗ್ ಆಗಿತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದು ಸತಿ ವಿಸಿಟ್ ಮಾಡಿ. ಕೋರಮಂಗಲ ಹತ್ತಿರ ಇರೋ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಎಷ್ಟೊಂದು ಜನ ಫೋಟೋಶೂಟ್ಗಂತಲೂ ಇಲ್ಲಿ ಬರ್ತಾರೆ. ನಾವು ಹೋದಾಗ ಎಷ್ಟೊಂದು ಜನ ಬಂದಿದ್ದರು, ಚೆನ್ನಾಗಿ ರೆಡಿ ಆಗಿದ್ದರು, ಎಷ್ಟು ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಳ್ತಾಯಿದ್ರು. ತುಂಬ ಚೆನ್ನಾಗಿದೆ ದೇವಸ್ಥಾನ.
ಒಂದ್ಸತಿ ವಿಸಿಟ್ ಮಾಡಿ. ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.